ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಲ್ಲಿಗೆಯಂತೆ ಅರಳುವ ಈ ಒಂದು ಇಡ್ಲಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ರವೆ ಇಡ್ಲಿಯನ್ನು ಯಾರೆಲ್ಲ ಇಷ್ಟಪಡಲ್ಲ ಹೇಳ್ರಿ, ಎಲ್ಲರಿಗೂ ತುಂಬ ಇಷ್ಟ. ಹಾಗಾಗಿ ಖಂಡಿತ ನೀವು ಕೂಡ ರವೆ ಇಡ್ಲಿ ಯಾರೆಲ್ಲ ಇಷ್ಟಪಡಲ್ಲ ಅಂಥವರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿ ಬರುವಂಥ ಈ ಒಂದು ರವೆ ಇಡ್ಲಿಯನ್ನು ಮಲ್ಲಿಗೆಯಂತ ಮೃದುವಾಗಿರುವ ಈ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನೋಡ್ರಿ, 1 ಕಪ್ ಆಗೋಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ನೆನೆ ಹಾಕಿದ್ದೀನಿ. ಇದನ್ನ ಸುಮಾರು ಒಂದು 4ರಿಂದ 5 ಅವರ್ ಮುಂಚೆನೇ ನೆನೆ ಹಾಕಿದ್ದೀನಿ ಸ್ನೇಹಿತರೆ. ನಾವು ರಾತ್ರಿ ಮಿಕ್ಸಿಗೆ ಹಾಕ್ತೀವಿ ಅಂದರೆ ಬೆಳಗ್ಗೆನೇ ಹಾಕಬೇಕಾಗುತ್ತೆ. ಇದಾದ ಬಳಿಕ ಗಟ್ಟಿ ಅವಲಕ್ಕಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೂ ತೊಗೋಬೋದು, ತಿಳುವ ಅವಲಕ್ಕಿ ಆದರೂ ತೊಗೋಬೋದು. ರುಬ್ಬೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ಅವಲಕ್ಕಿನ ಹಾಕಬೇಕಾಗುತ್ತೆ ರೀ ನೆನೆಯೋದಕ್ಕೆ. ಉದ್ದಿನಬೇಳೆ ಜೊತೆಗೇ ಇದನ್ನ ನೆನೆಯೋದಕ್ಕೆ ಹಾಕಿದ್ದೀನಿ ರೀ. ಇದಾದ ಬಳಿಕ ನೋಡಿರಿ, ರವೆನೂ ಕೂಡ 1.5 ಕಪ್ ಆಗೋಷ್ಟು ರವೆನ ನಾನು ನೆನೆ ಹಾಕಿದ್ದೀನಿ. ಅದನ್ನೂ ಕೂಡ ಒಂದು 5 ಅವರ್ ಮುಂಚೆನೇ ನೆನೆ ಹಾಕಿದ್ದೀನಿ. ನೋಡಿರಿ, ಇವಾಗ ಉದ್ದಿನಬೇಳೆ ನೀರೆಲ್ಲ ತೆಗೆದು ಈ ರೀತಿ ಇದನ್ನ ಪೇಸ್ಟಾಗಿ ನೀಟಾಗಿ ರುಬ್ಕೊಂಬರ್ಬೇಕಾಗುತ್ತೆ ರೀ. ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ತುಂಬ ಚೆನ್ನಾಗಿ ಇಡ್ಲಿ ಅನ್ನೋದು ಮಲ್ಲಿಗೆ ಹಾಗೆ ಅರಳ್ತಾವು. ನೋಡಿರಿ, ಇವಾಗ ಒಂದು ಪಾತ್ರೆಗೆ ರುಬ್ಬಿರುವಂಥ ಹಿಟ್ಟನ್ನು ತೆಗೆದಿಟ್ಕೊತಾ ಇದ್ದೀನಿ. ಇವಾಗೇನಾದರೂ ನಾವು ಹೋಟೆಲಲ್ಲಿ ತಿಂದಿರ್ತೀವಲ್ವ, ಅವರು ಅದನ್ನ ಇದನ್ನ ಹಾಕಿ ಇಡ್ಲಿಗೆ ಏನೇನೋ ಹಾಕಿಬಿಟ್ಟಿರ್ತಾರೆ. ಆದರೆ ನಾವು ಹೆಲ್ದಿಯಾಗಿ ಯಾವ ರೀತಿ ಮನೆಯಲ್ಲೇ ಇಡ್ಲಿ ಮೃದುವಾಗಿ ಬರಬೇಕು ಮತ್ತು ಸಾಫ್ಟಾಗಿರಬೇಕು, ಟೇಸ್ಟಿಯಾಗಿರ್ಬೇಕಂದ್ರೆ ಈ ರೀತಿ ನಾವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬ ಒಳ್ಳೇದು ರೀ. ಇದಕ್ಕೆ ನಾವು ರುಬ್ಬೋದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಮೆಂತ್ಯಕಾಳು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರ್ತಾವೆ. ಹಾಗಾಗಿ ನಾನು ಕೂಡ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ತದನಂತರ ನೋಡಿರಿ, ರವೆನ ನಾನು ನೆನೆಯಕ್ಕೆ ಇಟ್ಟಿದ್ನಲ್ಲ, ರವೆನೂ ಕೂಡ ಈ ರೀತಿ ಒಂದು ಸ್ವಲ್ಪ ನೀರನ್ನು ಚೆನ್ನಾಗಿ ಕೈಲೇ ಹಿಂಡಿ ತೆಗೆದು ಈ ರೀತಿ ರವೆ ಮಾತ್ರ ನಾವು ಸೇರಿಸ್ಕೋಬೇಕಾಕತ್ರಿ. ಯಾಕಂದರೆ ನಾನು ಒಂದು 2 ಜನಕ್ಕಾಗಷ್ಟು ಇಡ್ಲಿನ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂದರೆ ಜಾಸ್ತಿ ಮಾಡ್ಕೋಬೋದು ಇದ್ವು. ನೋಡಿರಿ, ಈ ರೀತಿ ರವೆನ ನೀಟಾಗಿ ನೀರು ತೆಗೆದು ಹಿಂಡಿ ಹಾಕ್ಕೋಬೇಕಾಕತಿ. ಇದಾದ ಬಳಿಕ ನೀರು ಅದೇನು ಸೇರಿಸ್ಬಾರ್ದು. ಚೆನ್ನಾಗಿ ಹಿಟ್ಟು ಮತ್ತು ಇಡ್ಲಿ ರವೆ ಹಾಕಿರ್ತೀವಲ್ಲ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 5ರಿಂದ 10 ಸೆಕೆಂಡ್ ಆದರೆ ಈ ರೀತಿ ಕೈಯಲ್ಲೇ ಬ್ಯಾಟರ್ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ, ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನೋಡಿರಿ, ಒಂದು 5ರಿಂದ 10 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಂದ್ರೆ ನೀವು ಉಪ್ಪನ್ನು ರಾತ್ರಿನ ಸೇರಿಸಿ ಇಡ್ಬೋದು, ಇಲ್ಲಾಂದರೆ ಬೆಳಿಗ್ಗೆ ನೀವು ಇಡ್ಲಿ ಮಾಡ್ತೀರಂದ್ರೆ ಅವಾಗಾದರೂ ಸೇರಿಸ್ಕೋಬೋದು. ನಾನು ನೋಡಿರಿ, ಇವಾಗ ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಇದನ್ನು ತೆಗೆದು ನೋಡಿರಿ, ಎಷ್ಟು ಚೆನ್ನಾಗಿ ಹಿಟ್ಟನ್ನೋದು ಉಬ್ಬಿ ಬಂದೈತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದೈತಿ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದ್ರೆ ಈ ರವೆ ಇಡ್ಲಿ ಕೂಡ ಇಷ್ಟು ಚೆನ್ನಾಗಿ ಬರ್ತೈತಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾವಂತೂ ನಾರ್ಮಲಾಗಿ ರೇಷನ್ ಅಕ್ಕಿನ ಮಿಕ್ಸಿಗೆ ಹಾಕಿ ಮಾಡ್ತಾಯಿದ್ದೆ. ಆದರೆ ರವೆ ಇಡ್ಲಿ ಇದೇ ಫಸ್ಟ್ ನಾನು ಈ ರೀತಿ ಟ್ರೈ ಮಾಡಿರೋದು. ಅದಕ್ಕೋಸ್ಕರ ರವೆ ಇಡ್ಲಿ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದೈತಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಇದಕ್ಕೊಂದು ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಕೋಬೋದು. ಇಲ್ಲಾಂತಂದರೆ ನಾರ್ಮಲಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾವು ಉಪ್ಪು ಮಾತ್ರ ಸೇರಿಸ್ಕೊತೀನಿ, ಯಾವುದಕ್ಕೂ ನಾನು ಅಡುಗೆ ಸೋಡಾ ಅನ್ನೋದು ಜಾಸ್ತಿ ಬಳಸೋದಿಲ್ಲ. ನೋಡಿರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಳಿಕ ಈ ಒಂದು ಇಡ್ಲಿನ ಮಾಡ್ಕೊಳ್ಳೋಣ್ರಿ. ಇದು ರೊಟ್ಟಿಗಂತೂ ಬೇಳೆ ಸಾಂಬಾರು ಆಗಲಿ ಅಥವಾ ಕಾಯಿ ಚಟ್ನಿ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ನಾವು ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ಕೋಬೋದು. ಆದರೆ ಹೋಟೆಲಲ್ಲಿ ಏನೇನು ಹಾಕ್ತಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದರೆ ಮನೇಲಾದರೆ ನಾವು ಹೆಲ್ತಿಯಾಗಿ ಈ ರೀತಿ ಮಾಡ್ಕೋಬೋದು. ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಚ್ಕೊಂಡು ತದನಂತರ ನಾವು ಹಿಟ್ಟನ್ನು ಕಡಿಮೆನೇ ಹಾಕ್ಕೊತೀನಿ. ಜಾಸ್ತಿ ಉಬ್ಬಿಡ್ತಂದರೆ ಮೇಲ್ಗಡೆ ಎಲ್ಲ ಇದು ಬರುತ್ತೆ. ಅದಕ್ಕೆ ಚಿಕ್ಕ ಸ್ಪೂನ್ಲೇ ಈ ರೀತಿ ನಾನು ಸ್ವಲ್ಪನೇ ಹಾಕ್ಕೊತೀನಿ. ಜಾಸ್ತಿ ಉಬ್ಬಿದ್ರೆ ಒಳಗಡೆ ನೀಟಾಗೆ ಬೇಯೋದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಹಾಕೋದಿಲ್ಲ, ನಾನು ಲೈಟಾಗೆ ಹಾಕ್ತಾಯಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಜಾಸ್ತಿ ಉಬ್ಬ ಬರಲಿ, ದಪ್ಪ ದಪ್ಪ ಬರಲಿ ಅಂತ ಜಾಸ್ತಿ ಹಾಕ್ಕೊತಾರೆ. ಅದೇ ರೀತಿ ಹಾಕ್ಕೊಳಕ್ಕಿಂತ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಇದನ್ನೆಲ್ಲ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸೈಡ್ ಇಡ್ಲಿ ಪಾತ್ರೆಯಲ್ಲಿ ನಾನಿವಾಗ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ರೀ. ಈ ನೀರು ಕೂಡ ಕಾಯ್ತೈತಿ. ಇವಾಗ ಬರ್ರಿ, ನಾನು ಎಲ್ಲ ತಟ್ಟೆಗೆಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ನಲ್ವ, ಇವಾಗ ಪಾತ್ರೆಯಲ್ಲೆಲ್ಲ ನೀಟಾಗಿ ಇಟ್ಕೊಂಡು ತದನಂತರ ಒಂದು 10ರಿಂದ 15 ನಿಮಿಷ ಈ ಒಂದು ಇಡ್ಲಿಗಳನ್ನು ಬೇಯಿಸ್ಬೇಕಾಗುತ್ತೆ ರೀ. ಲೋ ಫ್ಲೇಮಲ್ಲೇ ಇಟ್ಟೆ ಒಂದು 10ರಿಂದ 15 ನಿಮಿಷ ಬೇಯಿಸಿದ್ವಿ ಅಂದರೆ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿ ಬೇಯ್ತಾವೆ ಮತ್ತು ಸಾಫ್ಟಾಗಿ ಬರ್ತಾವೆ. ಹಾಗಾಗಿ ಇದನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿ ಬಂದವು. ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ,
ಅಷ್ಟು ಚೆನ್ನಾಗಿ ಇಡ್ಲಿ ಬಂದಿದ್ದಾವೆ. ಹಾಗಾಗಿ ಸ್ವಲ್ಪ ಇವಾಗ ಆರೋದಕ್ಕೆ ಬಿಟ್ಟು ಇಡ್ಲಿನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತೀನಿ. ಭಾಳ ಅಂದ್ರೆ ಭಾಳ ಮಸ್ತ ಬಂದವು. ಸೇಮ್ ಮನೆಯಲ್ಲಿ ನಾವು ರುಬ್ಸಿರ್ತೇವಲ್ಲ ಅಕ್ಕಿಯಿಂದ ಅದೇ ಥರನೇ ಬಂದಿದ್ದಾವೆ. ಭಾಳ ಅಂದ್ರೆ ಭಾಳ ಮಸ್ತ ಬಂದವು. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಅದಕ್ಕೆ ಅವಲಕ್ಕಿ ಮತ್ತು ಮೆಂತ್ಯಕಾಳು ಹಾಕಿ ನಾವು ಉದ್ದಿನ ಬೇಳೆಗೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರ್ತವೆ. ಖಂಡಿತ ಈ ಒಂದು ಟ್ರಿಕ್ಕನ್ನು ಬಳಸಿ ನೀವು ಕೂಡ ಇಡ್ಲಿ ಮಾಡಿರಿ, ತುಂಬ ಚೆನ್ನಾಗಿ ಬರ್ತವೆ. ಹಾಗಾಗಿ ಆರೋಗ್ಯಕರವಾಗಿ ಇರ್ತವೆ. ಬೆಳಗಿನ ತಿಂಡಿಗೆ ಆಯಿತು ಮತ್ತು ಸಾಯಂಕಾಲ ಊಟಕ್ಕೂ ತುಂಬ ಚೆನ್ನಾಗಿರ್ತವೆ. ಹಾಗಾಗಿ ಇಡ್ಲಿ ಎಷ್ಟು ಟೈಮ್ ತಿಂದ್ರೂ ಬೇಜಾರಾಗಲ್ಲ. ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಮತ್ತು ಇವತ್ತಿನ ಈ ಒಂದು ರವೆ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು.